ಜಾನ್ ಡೆಪ್ನ ಮೀಟ್ ಆಗಿದ್ದೀನಿ ಅಂತ ಹೇಳ್ತಾರಲ್ಲ ಸರ್, ನೀನು ಹೇಳಿ ಸರ್. ನಾನು ಸರ್ ಮತ್ತೆ ಕೇಳಿದರೆ ನಾಟ್ ಡಿಸ್ಕ್ಲೋಸ್ ಇಟ್ ಅಂತಾರಲ್ಲ ಆ ಥರ. ಸರ್ ಡಿಸ್ಕ್ಲೋಸ್ ಮಾಡಕ್ಕೆ ಇರಬೇಕಲ್ಲ ಸರ್. ನಾನು ಡಿಸ್ಕ್ಲೋಸ್ ಎವ್ರಿಥಿಂಗ್. ಹೌದು. ಏನೋ ಹೈಡ್ ಮಾಡ್ತೀನಪ್ಪ ನಿಮಗೆ ನಾನು. ಅಲ್ಲಿ ಈಗ ಅವ್ರ ಕ್ವಶನ್ ಕೇಳಿದ್ರೆ ಅದು ನೀವು ಕೇಳಬೇಕು, ಯಾಕೆ ಡಿಸ್ಕ್ಲೋಸ್ ಮಾಡಲ್ಲ ಅವನು? ಏನು ಇದ್ರೆ ತಾನು ಡಿಸ್ಕ್ಲೋಸ್ ಮಾಡೋಕ್ಕೆ, ಇದ್ದರೆ ಡಿಸ್ಕ್ಲೋಸ್ ಮಾಡ್ತಾನಪ್ಪ. ಆಯಿತು, ಇಂಟರ್ವ್ಯೂ ಆದಮೇಲೆ ನಾನು ಕಳಿಸ್ಕೊಡ್ತೀನಿ ಅಂತ BT ಇಂಟರ್ವ್ಯೂ ಹೇಳ್ತಾನಲ್ಲ, ದರ್ಶನ್ ಬಂದು ಓಪನ್ ಆಗಿ ಹೇಳ್ತಾನೆ, ನನಗೆ ಯಾವ ಮೇಲೂ ಬಂದಿಲ್ಲ, ಬರುವುದೂ ಇಲ್ಲ, ಬಂದರೂ ನೋಡೋದಿಲ್ಲ ಅಂತ. ಅದಕ್ಕೆ ಸರ್ ಇದು ನಮಗೆ ಕಾಮನ್ ಸೆನ್ಸ್ ಬೇಕು. ಇದಕ್ಕೇನು ಭಾರಿ ನಮಗೇನು ಗೊತ್ತಾ, ಎಮೋಷನ್ ಆಗ್ತೀವಿ ಮನುಷ್ಯ. ಒಡಿದು ಮೀನಿಂಗ್ ಆಫ್ ಎಮೋಷನ್ ಗೊತ್ತಾ? ಎಮೋವೇರಾ ಅಂತ ಅದು ಹೆಸರು. ಮೀನಿಂಗ್ ಎಮೋಷನ್ ಅನ್ನೋದು ಎಮೋವೇರಾ ಅನ್ನೋ ವರ್ಡಿಂದ ಇದಾಗಿದೆ. ಎಮೋಷನ್ ಮೀನಿಂಗ್ ಅದೇ ಡಿಸ್ಟರ್ಬೆನ್ಸ್ ಅಂತ. ಹೋಗಿ ನೋಡ್ಕೊಳ್ಳಿ ಬೇಕಾರೆ. ನಮ್ಮ ಜನಗಳು ಭಾವೋದ್ವೇಷ ಆಗ್ಬಿಡ್ತಾರೆ. ಅಯ್ಯೋ ಯಾರೋ ವ್ಯಕ್ತಿ, ಫಸ್ಟ್ ಆಫ್ ಆಲ್ ಒಂದು ಇಮೇಜ್ ಇರುತ್ತೆ, ಗೌರ್ಮೆಂಟ್ ಆಫೀಸರ್ ಅಂದರೆ ಹಿಂಗೆ, BBMP ಅಂದರೆ ಹಿಂಗೆ, ಪೊಲೀಸ್ ಅನ್ನೋದು ಒಂದು ಪ್ರೀ ಕನ್ಸಿಡರೇಷನ್ ಇರುತ್ತೆ. ಇಲ್ಲಿ ಪ್ರಯಾಗ ಮುಖ್ಯ ಆಗಲ್ಲ. ನಾವು ನೋಡಿ ಬಿಡಪ್ಪ BBMP ಏನು ಮಾಡ್ಯಾರ, ನಾವು ನೋಡಿ ಬಿಡಪ್ಪ ಪೊಲೀಸರು ಏನು ಮಾಡ್ತಾರೆ, ನಾವು ನೋಡಿ ಬಿಡಪ್ಪ ಅವ್ರು ಏನು ಮಾಡ್ತಾರೆ. ಇರ್ಬೋದು, ಎಲ್ಲೋ ಒಂದು ಜನ 4 ಜನ ಇರ್ಬೋದು, ಬಟ್ ಇಡೀ ವ್ಯವಸ್ಥೆಯಲ್ಲಿ ಆ ಥರ ಎಲ್ಲರೂ ಇರಲ್ವಲ್ಲ. ಅವತ್ತು ಕೋವಿಡ್ ಟೈಮಲ್ಲಿ ಇದೇ BBMP, ಇದೇ ಪೊಲೀಸ್ ಆಫೀಸರ್ಸು, ಇದೇ ಡಾಕ್ಟರ್ಸು, ನರ್ಸು ತನಕ ನಿಮ್ಮ ಪ್ರಾಣ ಉಳಿಸಿದ್ದು. ಡ್ರೋನ್ ಪ್ರತಾಪ್ ಬಂದು ಪ್ರಾಣ ಉಳಿಸಿದ್ದೀನಪ್ಪ. ಇವತ್ತು ಪೊಲೀಸು ನನ್ನ ಇಡೀ ಬೆಟಾಲಿಯನ್ ಪೊಲೀಸು, ರಿಸರ್ವ್ ಪೊಲೀಸ್ ಸುತ್ತದಿಂದ ಕಾಗೆ ಆಡಿಸ್ತಾನಲ್ಲ ಒಂದು ಚಾನಲಲ್ಲಿ, ಆ ಪ್ರಶಾಂತಾಗೆ ಒಪ್ಕೊಂತಾರೆ, ಸಹ ತಪ್ಪು ಅಂತ ನಮಗೂ ಗೊತ್ತು ಅಂತ ಹೇಳ್ತಾರಲ್ಲ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ರೀ ಮನುಷ್ಯ. ಆ ಟೈಮಲ್ಲಿ ಎಂಟೈರ್ ಕೋವಿಡ್ ಟೈಮಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ ಎಂಟೈರ್ ಪೊಲೀಸ್ ರಿಸರ್ವ್ ಬೆಟಾಲಿಯನ್ ಬಂದು ಹೋಟ್ಲು ಪ್ರೈಡ್ಗೆ ಸುತ್ತರಿಯುತ್ತೆ ಅಂದರೆ ಅವನೆಲ್ಲೂ ಸಹ ಅವನು ಹೆಸರಲ್ಲವಲ್ಲ. ನಾನು ಓಪನ್ ಹೇಳ್ತೀನಿ, ಹೋಟೆಲ್ ಪ್ರೈಡ್ ನಿಮ್ಗೆ ಗೌರ್ಮೆಂಟ್ ಅಫಿಷಿಯಲ್ ಆರ್ಡರ್ ಕಳಿಸ್ತೀನಿ ಪ್ರೈಡ್ ಹೋಟೆಲಲ್ಲಿ ಇಡ್ಸೋದಕ್ಕೆ. ಸತ್ಯಕ್ಕೆ ಮುಚ್ಚುಡ ಅಗತ್ಯ ಬರಲ್ಲ ಸರ್. ಸುಳ್ಳನ್ನ ಮುಚ್ಚಿಡ್ಬೇಕು ನೀವು. ನಾನು ಮೇಲ್ ಮಾಡ್ತೀನಿ, ಐ ಕಾಂಟ್ ಡಿಸ್ಕ್ಲೋಸ್. ಇಫ್ ಯು ಹ್ಯಾವ್ ಸಮಥಿಂಗ್ ಯು ಶೋ, ಇಫ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ಡೋಂಟ್ ಟೆಲ್. ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಅವ್ನು ಎಂಟೈರ್ ಇಂಟರ್ವ್ಯೂ ನೋಡಿ ಅದು ಇಟ್ ವಾಸ್, ಅದಾದಮೇಲೆ ನಾವು ಫೇಕ್ ಅಂತ ಗೊತ್ತಾಗಿದ್ದು ಇನ್ನೂ ಚೆನ್ನಾಗೆ, ಆಯಿತಾ. ಸೊ ನಾವು ಹೇಳಿದಂಗೆ ಗೊತ್ತಾ, ಒಬ್ಬ ವ್ಯಕ್ತಿ ಸಾಧನೆ ಮಾಡಿಕೊಂಡು ಮುಂದೆ ಬಂದು ಅಚೀವ್ ಮಾಡಿದವರಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಕಾಂಟ್ರವರ್ಷಿಯಲ್ ಆಗಲ್ಲ ಇದು. ಈಗ ಡಾಕ್ಟರ್ ಬಗ್ಗೆ ಕಾಂಟ್ರವರ್ಸಿ ಮಾಡ್ತಾರೆ ಯಾರ? ಎಲ್ಲ ಪ್ರತಿಯೊಂದು ತೋರಿಸ್ತಾರೆ. ಅವ್ರೇನಾರ ಐ ವಿಲ್ ನಾಟ್ ಡಿಸ್ಕ್ಲೋಸ್ ಅಂತ ಹೇಳ್ತಾರೆ ಅವರು. ರೀ ಅದು ಅಚೀವ್ಮೆಂಟು. ಒಬ್ಬ ವ್ಯಕ್ತಿ ಒಂದು ತಿಂಗಳು ಇಲ್ಲ ಅಂದರೆ ಹುಡುಕ್ತಾರಲ್ಲ. ಅದು ಜಸ್ಟ್ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್ ವಿತ್ ಮೈ ಫ್ರೆಂಡ್. ಅವನೊಂದು ವೀಡಿಯೋ ಬಂದಿಲ್ಲ ಅಂತ ಒಂದು ತಿಂಗಳಿಂದ ಪೀಪಲ್ ಟಾಕ್ ಅಬೌಟ್ ಇಟ್. ಇವನ ಬಗ್ಗೆ ಯಾರು ಮಾತಾಡಿದ್ರು ಡಿಸರ್ವ್ ಆದಾಗ, ಇವನು ವೀಡಿಯೋ ಬಂದಿಲ್ಲ ಅಂತಾರೆ. ದೇ ಲುಕ್ ಅಪ್ ಟು ಹಿಮ್ ಲೈಕ್ ಎ ಟ್ರೋಲ್ ಮೆಟೀರಿಯಲ್, ಒಂದು ಮೀಮ್ ಮೆಟೀರಿಯಲ್. ಆಯಿತು, ಒಂದು ಅವಕಾಶ ಸಿಕ್ಕಿತ್ತಲ್ಲ ಬಿಗ್ ಬಾಸಲ್ಲಿ. ನಾನು ಹೋಗೋದೇ ಇಲ್ಲ, ನಾನು ತುಂಬ ಬ್ಯುಸಿ ಅಂದರೆ ಕಾಲಿ ಕೂತೀನಿ ಅಂತ ಅರ್ಥ. ಈಗ ಹೋಗಿದ್ದಾರೆ ಅಂದರೆ ಅಲ್ಲ, ಈಗ ಅವನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಹೌದು, ಹೋಗಲ್ಲ ಅಂತ. ನಾನು ಕರೆದ್ರೆ ಎರಡು ಇಲ್ಲ ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳೋ ವ್ಯಕ್ತಿ ಖಾಲಿ ಕೂತೀನಾಗಾರೆ ಇವತ್ತು. ಆಬ್ವಿಯಸ್ಲಿ ಖಾಲಿ ಕೂತೀನಿ, ಬಿಕಾಸ್ 10 ತಿಂಗಳು ಬಾಳೆ ಕಟ್ಟಲೇಬೇಕು. ಒಬ್ಬ ಇನ್ನೋಸೆಂಟ್ ರಿಟೈರ್ಡ್ ಅಫಿಷಿಯಲ್ ಹಾರ್ಟ್ ಪೇಷಂಟ್ಗೆ ಇವನು ಚೆಕ್ ಕೊಟ್ಬಿಟ್ಟು ಆಗ್ತೀನಿ ಅಂತ ಸುಳ್ಳು ಹೇಳಿ ನಂಬಿಸಿ, ಅವನ ಪ್ರಕಾರನೇ ನಮ್ಮ ಡೈರೆಕ್ಟ್ರ್ ಪ್ರಕಾರನೇ 1.5 ಲಕ್ಷ ಪ್ರತಿ ವಾರ ಬರೋನು 10 ವಾರ ಆಯ್ತಾ ಈಗ? 15 ಬಂದಿರಬೇಕಲ್ವ ಈಗ? ಆ ವ್ಯಕ್ತಿ ಕೊಡ್ಬೋದಲ್ವಾ? ಇವನೆಂತನೂ ಆಯ್ಕೆ ಮಾಡ್ಕೊತಾರೆ ಅಂದರೆ ಯಾರು ಮೀಡಿಯಾ ಮುಂದೆ ಬರಲ್ಲ ಅಂಥವ್ರು ಆಯ್ಕೆ ಮಾಡ್ಕೊತಾನೆ. ನಮ್ಮಂಥವ್ರನ್ನ ತಲಾಕೊಂಡ್ರೆ ಮಾತ್ರ ನಾವಂತೂ ಯಾವುದೇ ಕಾರಣಕ್ಕೂ ಈ ಸರಿ ಅಂತೂ ಹೇಳೇ ಬಿಟ್ಟಿದ್ದೀವಿ, he has taken ಪಂಗಾ ವಿತ್ ಅ ಪರ್ಸನ್ ಹೂ ವಿಲ್ ನಾಟ್ ಲೀವ್ ಹಿಮ್ ಅನ್ಲೆಸ್ he has to prove. ಇದೊಂದಿಗೆ ಮೆಂಟಲ್ ಅನಿಸಿರ್ಬೋದು ಆ ಟೈಮಲ್ಲಿ. ಯಾಕೆ ನಾವು ಬಿಡಲ್ಲ, ನಾವು ಒಪ್ಕೊಳಕ್ಕೆ ಬಿಡಲ್ಲ. ನಮ್ಗೆ ಎವಿಡೆನ್ಸ್ ಇದೆಯಾ, ನಾವು ಬಿಡಲ್ಲ. ಈ ಸಣ್ಣ ಗ್ಯಾರಂಟಿ ಹೇಳಿದಿಲ್ಲ. ಆ ಥರ ತುಂಬ ಎವಿಡೆನ್ಸ್ ಅವ್ನ ಕರಿಯರ್ ಹಾಳಾಗತ್ತೆ, ಬೇಡ ಅಂತ ನಮ್ಮ ಬಾಸ್ ಆಗಲಿ ನಮ್ಮ ಕಡೆ ಬೇಡ ಬಿಡಿ ಸರ್, ನಮ್ಮ ಕನ್ಸರ್ನ್ ಇಲ್ಲ, ಯಾಕೆ ಬಿಟ್ಬಿಟ್ಟು ನಾವು. ಬಟ್ ಏನಾಗುತ್ತೆ, ಒಬ್ಬ ವ್ಯಕ್ತಿ ಸುಮ್ಕೆ ವೇದಿಕೆ ಸಿಕ್ತು ಅಂತ ಬಾಯಿ ಬಡಿಸಿದಾಗ ಅದು ಎಂತೆಂಥ ಅಲಿಗೇಷನ್ ಮಾಡೋದು, ಹೊಡೆದಿದ್ದೀವಿ ಅಂತ ಅಲಿಗೇಷನ್ ಮಾಡ್ತಾರಲ್ಲ. ಇವತ್ತೆಲ್ಲ ಗೌರ್ಮೆಂಟ್ ಅಫಿಷಿಯಲ್ ಹೊಡೆದು, ಅದು ಈಗಿನ ಮೀಡಿಯಾ ಜಮಾನದಲ್ಲಿ ಯಾರು ಗೌರ್ಮೆಂಟ್ ಅಫಿಷಿಯಲ್ ಪಬ್ಲಿಕ್ ಹೊಡೆದು ಬದುಕೋಕ್ಕಾಗತ್ತೇನು ರೀ? ಎಲ್ಲ ಮೀಡಿಯಾ ಇದೆ ಇವತ್ತು. ಮೇನ್ ಸ್ಟ್ರೀಮ್ ಮೀಡಿಯಾಗಿಂತ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ. ಅವ್ರು ಕ್ವಶನ್ ಮಾಡ್ತಾರೆ, ವೈರಲ್ ಆಗುತ್ತೆ. ಸಣ್ಣ ವಿಚಾರವನ್ನು ತಪ್ಪು ಮಾಡಿದ ವೈರಲ್ ಆಗುತ್ತೆ. ಒಬ್ಬ ಲಂಚ ತೊಗೊಂಡ್ರೆ ವೈರಲ್ ಆಗುತ್ತೆ. ಅಂದರೆ ಫಿಸಿಕಲ್ ಅಸಾಲ್ಟ್ ಇಸ್ ಅದು ಬಿಗ್ಗೆಸ್ಟ್ ಒಂಥರ ಅದು ಅಲಿಗೇಷನ್. ಅದು ತಮ್ಮ ಮುಂದಿನ ಹೆಜ್ಜೆ ಏನಂತ ಹೇಳ್ಬೋದು ಸರ್? ನಮ್ಮ ಲಾಯರು ಆಲ್ರೆಡಿ ನೋಟಿಸ್ನ ನಾನು ಹೇಳಿದ್ದೀನಿ, ಕಳಿಸಿರ್ತಾರೆ ಅಂತ ಕಾಣುತ್ತೆ ಅವರು. ಬಿಕಾಸ್ ದೇ ವಾಂಟೆಡ್ ಮಚ್ ಮೋರ್ ಡೀಟೇಲ್ಸ್, ಅದನ್ನು ಸಹ ಕೊಟ್ಟಿದ್ದೀನಿ. ಅವರು ದೇ ವಾಂಟೆಡ್ ಟು ಸಿ ಇದು ನೆಕ್ಸ್ಟು
ಅವನಿಗೆಲ್ಲೂ ಚಾನ್ಸ್ ಇರ್ಬೋದು ಎಸ್ಕೇಪ್ ಆಗಲಿಕ್ಕೆ. ಆ ಥರ ಇನ್ನೂ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಅದನ್ನ ಇನ್ನೂ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ, ನಾನು ID ಕಾರ್ಡ್ ಕೇಳಿದ್ರು, ಎಲ್ಲ ಕೊಟ್ಟಿದ್ದೀನಿ. ಆ ಟೈಮಲ್ಲಿ ನಾನು ಇದನ್ನ ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ಕೇಳಿದ್ದಾರೆ, ಎಲ್ಲ ಮಾಡಿದ್ದೆ. ಅದನ್ನು ಅವರು ಆಲ್ರೆಡಿ ನೋಟಿಫಿಕೇಶನ್ ನಮ್ಮ ಕಡೆಯಿಂದಂತೂ ಅವ್ರಿಗೆ ಹೇಳಿದ್ದೀನಿ ಸರ್ವ್ ಮಾಡಿ ಅಂತ. ಸೊ ದೇ ಹ್ಯಾವ್ ಡನ್ ಇಟ್ ಬೈ ನೌ ಐ ಫೀಲ್. ಸೊ ಕಾನೂನು ಹೋರಾಟ ಇದ್ದೇ ಇರುತ್ತೆ.